ನಾನು ಜಾಗ ಕೊಡಿಸ್ತೀನಿ, ಮನೆ ಕೊಡಿಸ್ತೀನಿ, ಈ ರೀತಿ ಒಬ್ಬ ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿ ಶುರು ಮಾಡ್ತೀನಿ ಅಂತ ಹೊರಟರು ಕೂಡ ನೆಟ್ವರ್ಕಿಂಗ್ ಹೇಗೆ? ನೆಟ್ವರ್ಕಿಂಗ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ನಾನು ತುಂಬಾ ರಿಯಲ್ ಎಸ್ಟೇಟ್ ಏಜೆನ್ಸಿ ಜೊತೆನಲ್ಲೇ ನಾನು ಟಚ್ ಅಲ್ಲಿ ಇರ್ತೀನಿ. ಸೊ ಯಾವುದೇ ಒಂದು ರೀಜನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಒಳ್ಳೆ ಪ್ರಾಪರ್ಟಿ ಅದನ್ನ ಸೇಲ್ಗಿದೆ ಅಂದಾಗ ಫಸ್ಟ್ ಸರ್ ಈ ತರ ಹೆಂಗಿದೆ ಅಂತ ಹೇಳ್ತೀವಿ. ಬಿಕಾಸ್ ದಟ್ ಈಸ್ ಮೈ ನೆಟ್ವರ್ಕ್ ದಟ್ ಐ ಹ್ಯಾವ್ ಬೀನ್ ಬಿಲ್ಡಿಂಗ್. ಸೊ ಈಗ ಈ ಡಿಜಿಟಲ್ ಮೀಡಿಯಂ ಇದೆಯಲ್ಲ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಈಗ ನನಗೆ ನನ್ನ ಫ್ರೆಂಡ್ ಏನಾದ್ರೂ ಒಂದು ಮನೆ ಏನಾದ್ರು ಸೇಲ್ ಮಾಡ್ತಾನೆ ಅಂತ ಅವನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಅವನೊಂದು ಫ್ಲಾಟ್ ತಗೊಂಡಿದ್ದಾನೆ, ಅದನ್ನ ಕೊಟ್ಬಿಟ್ಟು ಬೇರೆ ಯಾವುದೋ ಒಂದು ಫ್ಲಾಟ್ ತಗೊಳ್ಬೇಕು ಅಂತ ಹೇಳ್ತಾನೆ ಅನ್ಕೊಳ್ಳಿ. ಸೊ ನಾವು ಥಿಂಗ್ಸ್ ಹ್ಯಾವ್ ಬಿಕಮ್ ವೆರಿ ಈಸಿ. ಓಕೆ, ಸೊ ಹೀಸ್ ಅ ವೆರಿ ಬಿಸಿ ಪರ್ಸನ್, ಅವ್ರಿಗೆ ಇದು ಮಾಡೋದಕ್ಕಾಗಲ್ಲ. ಬಟ್ ನಾನು ಇದೇ ಹುದ್ದೆನಲ್ಲಿ ಇರೋದ್ರಿಂದ ನಾನು ಈ ಡಿಜಿಟಲ್ ಮಾರ್ಕೆಟಿಂಗ್, ಇಟ್ ಮೈಟ್ ಬಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಆಡ್ಸ್ ರನ್ ಮಾಡ್ಬೋದು. ಅಥವಾ ಎಷ್ಟೊಂದು ಈ ಪ್ರಾಪರ್ಟಿ ಪೋರ್ಟಲ್ಸ್ ಇದಾವೆ, 99 acres, ಮ್ಯಾಜಿಕ್ ಬ್ರೇಕ್ಸ್, ಫೀ ಪೋಸ್ಟಿಂಗ್ಸ್ ಆಗಲಿ, ನೋ ಬ್ರೋಕರ್, ಈ ಥರದ್ರಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ಸ್ ಕೊಡ್ಬೋದು. ಕಡಿಮೆ ಕಾಸಲ್ಲಿ ಆ ಪೋಸ್ಟಿಂಗ್ಸ್ ಮೇಲೆ ಮಾಡ್ಬೋದು. ಅಂತ ಕಾಲ್ಸ್ ಬಂದಾಗ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ನಾವು ಕ್ಲೈಂಟ್ ಮಾಡೋ ಕೆಲಸನೆಲ್ಲ ನಾವು ಮಾಡ್ಬೋದು ಮಾಡಿ. ಸೊ ಇಟ್ ಇಸ್ ನಾಟ್ ಸಚ್ ಅ ವೆರಿ ಡಿಫಿಕಲ್ಟ್ ಇಂಡಸ್ಟ್ರಿ ಆಲ್ ಟುಗೆದರ್. ಡಿಜಿಟಲ್ ಮೀಡಿಯಂ ಹ್ಯಾಸ್ ಮೇಡ್ ಇಟ್ ವೆರಿ ವೆರಿ ಈಸಿ. ಬಟ್ ಯು ನೋ ಹೌ ಯು ಪ್ರೊಜೆಕ್ಟ್ ಯುವರ್ ಸೆಲ್ಫ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.